ಗಾಂಧೀಜಿಯವರು ಹೇಳ್ತಾ ಇದ್ರು. ಆ ಮಾತನ್ನು ಈಗ ನೆನಪಿಸ್ತಾ ಇದ್ದಾರೆ ನಮ್ಮ ಶಶಿಕಾಂತ್ ಗುರೂಜಿಯವರು. ಅದನ್ನು ಎಂ ಬಿ ಪಾಟೀಲ್ ಮುಂದೆ ಅಥವಾ ಸಿದ್ದರಾಮಯ್ಯ ಮುಂದೆ ಹೇಳಿರ್ಬೋದು. ಬಟ್ ಇವರಲ್ಲಿ ಅಂಥ ಒಂದು ಘಟ್ಸ್ ಅನ್ನೋದು ನಮ್ಗೆ ಅನಿಸೋದಿಲ್ಲ. ಯಾಕಪ್ಪ ಅಂತಂದರೆ ಇವರೆಲ್ಲ ಸರಾಯಿ ಟ್ಯಾಕ್ಸ್ ಮೇಲೆ ಸರ್ಕಾರ ನಡೆಸುವಂಥವ್ರು. ಇಂಥವ್ರಿಂದ ಇದು ಆಗ್ತದಪ್ಪ ಅಂತ ಬಯಸೋದಕ್ಕಿಂತಲೂ ನಾವು ಸರ್ಕಾರ ಯಾಕೆ ಆಗಬಾರ್ದು, ಆ ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗ್ಯದ. ಇರಲಿ, ಇದು ಬರೋಬ್ಬರಿರೋದು ಇಲ್ಲಂತಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ಬೇಕಾಗ್ತದೆ, ತಪ್ಪು ಮಾಡಿದಾಗ ಗೋಲ್ಡ್ ಹೊಡೋದಂಗೆ ಹೇಳ್ಬೇಕಾಗ್ತದೆ. ಆ ಕೆಲಸ ಇಬ್ಬರು ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಹೋರಾಟ ಇನ್ನೂ ಮಾಡ್ತೀವಿ ನಾವು ಅನ್ನೋಂಥ ಇನ್ನೂ ಹೆಂಗಿದ್ದಾರೆ, ಎನರ್ಜೆಟಿಕ್ ಇದ್ದಾರೆ. ಆ ದಿಶೆಯಲ್ಲೇ ನಾವು ಅವ್ರನ್ನ ಮೆಚ್ಚಬೇಕಾಗ್ತದೆ. ಅದರಲ್ಲೂ ಕೇಂದ್ರ ಸರ್ಕಾರ ವಿರುದ್ಧನೂ ಸಹಿತ ನಾವು ಮಾರ್ಕೆಟ್ ನಮಗೆ ಕೊಡ್ರಿ ಕೇಳ್ತೀವಿ ಅನ್ನುವಂಥ ಮಾತನ್ನು ಹೇಳೋದನ್ನು ನೋಡಿದಾಗ, ಯಾಕಂದ್ರೆ ಬೆಂಬಲ ಬೆಲೆ ಅನ್ನೋಗಿದ್ರು ಅವ್ರು ಮ್ಯಾಕ್ಸಿಮಮ್ ಬೆಲೆ ಬರಬೇಕಾಗಿದೆ ರೈತಗೆ. ಅವ್ನು ಬೆಳೆದಿರ್ತಾನೆ, ದುಡಿದಿರ್ತಾನೆ. ನಮ್ಮ ಯಾರಪ್ಪ ಅಂದ್ರೆ MS ಸ್ವಾಮಿನಾಥನ್ ಆಯೋಗದ ಏನು ಇದಿದೆ C2+2 ಅನ್ನುವಂಥ ಮಾತನ್ನು ಅದನ್ನು ತರಬೇಕಾಗಿದೆ. ಅದು ಅನಿವಾರ್ಯ. ಅದು ಬಂತಂದ್ರೆ ಈ ದೇಶ ಉನ್ನತಕ್ಕೆ ಹೋಗ್ತದೆ, ರೈತ ಉನ್ನತಕ್ಕೆ ಹೋಗ್ತಾನೆ, ಅವನ ಬದುಕು ಚೆನ್ನಾಗಾಗಿದೆ. ಕೇವಲ ಏನಾಗ್ಯದಪ್ಪ ಅಂದ್ರೆ ಕಾರ್ಪೊರೇಟ್ಗೆ ಹೋದ ಮೋದಿಯವರು ಹೋಗಿ ನಮ್ಮನ್ನು ಒಗೆದುಬಿಟ್ಟಿದ್ದಾರೆ. ಕೇವಲ 10%. ಅವ್ರು ಕಾರ್ಪೊರೇಟ್ ಇದ್ದರೆ ಇಡೀ ದೇಶದಲ್ಲಿ 1%ಗಿಂತ ಕಡಿಮೆ ಇದ್ದಾರೆ ಅವರು. ಗುಜರಾತ್ ಒಂದರನ್ನ ನಿಮಗೆ ಹೆಚ್ಚು ಕಡಿಮೆ 200-300 ಮಂದಿ ಕಾರ್ಪೊರೇಟ್ಗಳಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಅದಾನಿ ಅಂಬಾನಿ ಅಂತ ಎಲ್ಲವರನ್ನವರು ದುಡ್ಡೆಲ್ಲ ನಮ್ಮ ಇಡೀ ದೇಶದ ಸಂಪತ್ತು ಎಲ್ಲ ಹೋಗಿ ಬಂದುಬಿಟ್ಟಿದ್ದಾರೆ. ಹೀಗಾಗಿ ಅವ್ರು ಸಾವಿರಾರು ಕೋಟಿ, ಲಕ್ಷಾವಧಿ ಕೋಟಿಗಳು ಒಡೆಯರಾಗಿ ಹೋಗಿಬಿಟ್ಟಿದ್ದಾರೆ. ಅವ್ರು ಆಗೋದಿಂದ ತಪ್ಪಂತಲ್ಲ ನಾನು ಹೇಳೋದಿಲ್ಲ. ಇಡೀ ಸಮುದಾಯ ಎಲ್ಲರೂ ಆಗ್ಬೇಕು, ಆ ದಿಶೆಯಲ್ಲೇ ಅದು ಬರಬೇಕಲ್ಲೇ. ಅಂದಾಗ ಅದು ಹೌದು, ಎಲ್ಲರೂ ಸಾವಿರಾರು ಕೋಟಿ ರೂಪಾಯಿ ಒಡೆಯರಾದ್ರೆ ಅಡ್ಡಿ ಇಲ್ಲ, ಒಳ್ಳೆ